ನೋಡಿ, ಕಾಂಗ್ರೆಸ್ನ ಮನೆಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪವರ್ ಶೇರಿಂಗ್ ವಿಚಾರವಾಗಿ. ಇನ್ನು ಸಿದ್ದರಾಮಯ್ಯ 5 ವರ್ಷದ ಸಂದೇಶ ರವಾನೆ ಮಾಡ್ತಿದ್ದಂತೆ ಈ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಅದರಲ್ಲಿ ಏನೋ ಇದೆ ಅಥವಾ ಇರುತ್ತೆ ಅಂತ ಅರ್ಥ. ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಡಿಕೆ ಶಿವಕುಮಾರ್. ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು, ಆದ್ರೆ ಅದರಲ್ಲಿ ಯಾಕೋ ಬಹಳ ಗೊಂದಲದಲ್ಲಿದ್ದಾರೆ. ಮೊದಲು ಭಾಷಣ ಮಾಡೋದಕ್ಕೆ ಬಂದು ವಾಪಸ್ ಹೋಗಿ ಕುತ್ಕೊಂಡ್ಬಿಟ್ರು ಡಿಕೆ ಶಿವಕುಮಾರ್. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೌನಕ್ಕೆ ಶರಣಾಗಿದ್ರು. ಕಾರ್ಯಕ್ರಮದಲ್ಲಿ ಯೋಚನೆಯಲ್ಲೇ ಕುತ್ಕೊಂಡಿದ್ರು ಡಿಕೆಶಿ. ತೀವ್ರ ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಯಾರ ಜೊತೆಗೂ ಮಾತುಕತೆ ಇಲ್ಲ, ಏನೋ ಅಗಾಢವಾದಂತಹ ಯೋಚನೆ, ಏನೋ ಆಳವಾದಂತಹ ಯೋಚನೆಯಲ್ಲಿ ತೊಡಗಿಸ್ಕೊಂಡಂತೆ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿಗಳು ದೆಹಲಿಯಿಂದಲೇ ಸಂದೇಶವನ್ನ ರವಾನಿಸಿದ್ದಾರೆ. 5 ವರ್ಷವೂ ಕೂಡ ನಾನೇ ಸಿಎಂ ಅಂತ ಹೇಳಿ ಪವರ್ ಶೇರಿಂಗ್ ಚರ್ಚೆನೇ ಆಗಿಲ್ಲ ಅಂತ ಹೇಳಿದ್ದಾರೆ. ಸೊ ಮೊದಲು ಭಾಷಣ ಮಾಡೋದಕ್ಕೆ ಅಂತ ಬರ್ತಾರೆ ಡಿಕೆ ಶಿವಕುಮಾರ್. ಅದಾದ ಮೇಲೆ ವಾಪಸ್ ಹೋಗಿ ಕೂತ್ಕೊಳ್ತಾರೆ. ಬಹಳ ಯೋಚನೆಯಲ್ಲಿ ಕೂತ್ಕೊಳ್ತಾರೆ. ನೋಡಿ, ಮಾತನಾಡೋದಕ್ಕೆ ಅಂತ ಬಂದು, ಮೊದಲು ಭಾಷಣಕ್ಕೆ ಅಂತ ಬಂದು ವಾಪಸ್ ಹೋಗ್ತಾರೆ. ಆಮೇಲೆ ಬಹಳ ಯೋಚನೆಯಲ್ಲಿ ಮಗ್ನರಾಗಿದ್ದಾರೆ. ಏನು ಎತ್ತ, ಏನು ಹಿಂಗಾಗೋಯ್ತಲ್ಲ, ನಾನು ಏನೋ ಅಂದ್ಕೊಂಡಿದ್ದೆ, ಇದಿನ್ನೇನೋ ಆಗ್ತಾ ಇದೆಯಲ್ಲ ಅನ್ನುವಂಥ ರೀತಿಯಲ್ಲಿ ಅವರ ಮುಖ ಭಾವ ಇದೆ. ಸೊ ಸೈಲೆಂಟ್ ಅಸ್ತ್ರವನ್ನ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಪ್ರಯೋಗಿಸ್ತಾ ಇದ್ದಾರೆ. ಇನ್ನು ದೆಹಲಿಯಿಂದ ಬಂದ ಮೇಲೆ ಡಿಕೆ ಶಿವಕುಮಾರ್ ಬಹಳ ಸೈಲೆಂಟ್ ಆಗಿದ್ದಾರೆ. ನಾನು ಯಾವುದೇ ವಿಚಾರದ ಬಗ್ಗೆ ಚರ್ಚೆ ಮಾಡಲ್ಲ ಅಂತ ಮಾತನಾಡಿದ್ದಾರೆ. ದೆಹಲಿಯಿಂದ ಬಂದ ನಂತರ ಡಿಕೆ ಶಿವಕುಮಾರ್ ಬಹಳಷ್ಟು ಮೌನಕ್ಕೆ ಶರಣಾಗಿದ್ದಾರೆ. ನಾನು ಯಾವುದೇ ವಿಚಾರದ ಬಗ್ಗೆ ಚರ್ಚೆ ಮಾಡಲ್ಲ, ತಿರ್ಗಾ ಮುರ್ಗಾ ಕೇಳಿದ್ರು ನಾನೇನು ಬಲಿ ಆಗಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಆ ವಿಚಾರ ಮಾತನಾಡಲ್ಲ, ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ನನಗೆ ಕೊಟ್ಟ ಜವಾಬ್ದಾರಿ ಏನಿದೆಯೋ ನಾನು ಅದನ್ನ ನಿಭಾಯಿಸ್ತೀನಿ. ಪಕ್ಷ ಇದ್ರೆ ಮಾತ್ರ ನಾನು, ಪಕ್ಷನೇ ಇಲ್ಲದೆ ಹೋದ್ರೆ ಹೇಗೆ? ನಾನು ಏನೂ ಮಾತಾಡಲ್ಲ. ನೀವು ತಿರುಗಿಸಿ ಮುರುಗಿಸಿ ಏನೇ ಪ್ರಶ್ನೆ ಕೇಳಿದ್ರು ಕೂಡ ನಾನು ಅದಕ್ಕೆ ಉತ್ತರ ಇಲ್ಲವೇ ಇಲ್ಲ. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರನೂ ಇದೆ. ಪಕ್ಷ ಇದ್ರೆ ನಾನು, ಆದರೆ ಪಕ್ಷನೇ ಇಲ್ಲದೆ ಹೋದ್ರೆ ಹೇಗೆ? ಖರ್ಗೆ ಅವರು ಕೊಟ್ಟ ದೀಕ್ಷೆಯನ್ನ ನಾನು ಸ್ವೀಕಾರ ಮಾಡಿದ್ದೇನೆ. ನಿಮ್ಮ ಪ್ರಶ್ನೆಯಲ್ಲೇ ಎಲ್ಲ ಉತ್ತರಗಳು ಇದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದರೆ ಒಂಥರ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಅಂತ ಹೇಳಿದ್ರು ತಪ್ಪಿಲ್ಲ. ಯಾವ ಹೈಕಮಾಂಡ್ ನಾಯಕರನ್ನು ಕೂಡ ನಾನು ಭೇಟಿಯಾಗಿಲ್ಲ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಮಾತ್ರ ಭೇಟಿ ಮಾಡಿದ್ದು. ಶ್ರಮಕ್ಕೆ ಪ್ರತಿಫಲ ಇದೆ ಅನ್ನೋ ಮೂಲಕ ಡಿಕೆ ಶಿವಕುಮಾರ್ ಒಂದಷ್ಟು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡಕ್ಕಾಗಲ್ಲ. ತಿರುಗಿಸಿ ಮುರುಗಿಸಿ ನೀವು ಏನೇ ಆದರೂ ಕೇಳ್ಕೊಳ್ಳಿ. ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೋ ನಾನು ಅದನ್ನು ಮಾಡಿದ್ದೀನಿ, ನಿಭಾಯಿಸಿದ್ದೀನಿ. ಪಕ್ಷ ಇದ್ರೆ ನಾನು, ಪಕ್ಷನೇ ಇಲ್ಲ ಅಂದ್ರೆ ಹೇಗೆ? ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತ ದೀಕ್ಷೆನ ನಾನು ಸ್ವೀಕಾರ ಮಾಡಿದ್ದೀನಿ. ನಿಮ್ಮ ಪ್ರಶ್ನೆಯಲ್ಲೇ ಎಲ್ಲ ಉತ್ತರಗಳು ಇದ್ದಾವೆ. ಶ್ರಮಕ್ಕೆ ಪ್ರತಿಫಲ ಇದೆ ಅನ್ನೋ ಮೂಲಕ ಡಿಕೆ ಶಿವಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನೋಡಪ್ಪ, ನಾನು ಯಾವ ವಿಚಾರಕ್ಕೂ ನಾನು ಚರ್ಚೆ ಮಾಡೋದಿಲ್ಲ. ನೀವು ನನಗೆ ಏನೇ ತಿರುಬಾ ಕೇಳಿದ್ರು ಕೂಡ, ಯಾವುದೇ ಕ್ವಶನ್ ಹಾಕಿದ್ರು ಕೂಡ ನಿಮ್ಗೆ ನಾನು ಬಲಿಯಾಗುದಿಲ್ಲ. ನಾನು ಆ ವಿಚಾರ ನಾನೇನು ಮಾತಾಡೋದಿಲ್ಲ. ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆ ಪ್ರಶ್ನೆಯಲ್ಲೇ ಎಲ್ಲ ಉತ್ತರ ಇದೆ. ಎಲ್ಲ ಮಾತುಗಳಲ್ಲೇ ಎಲ್ಲ ತರದಕ್ಕೂ ಉತ್ತರಗಳಿದೆ. ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ, ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ ಸಿಎಂ ಆಗಿ ಕೆಲಸ ಕೊಟ್ಟಿದ್ದಾರೆ. ಅದನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ಮುಂದುವರಿಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ಬಿಟ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ಮುಖ್ಯಮಂತ್ರಿಗಳೇ ನಾನೇ ಮುಂದುವರಿತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನೋಡಪ್ಪ, ನಾನು ಯಾವ ವಿಚಾರಕ್ಕೂ ನಾನು ಚರ್ಚೆ ಮಾಡೋದಿಲ್ಲ. ನೀವು ನನಗೆ ಏನೇ ತಿರುಬಾ ಕೇಳಿದ್ರು ಕೂಡ, ಯಾವುದೇ ಕ್ವಶನ್ ಹಾಕಿದ್ರು ಕೂಡ ನಿಮ್ಗೆ ನಾನು ಬಲಿಯಾಗುದಿಲ್ಲ. ನಾನು ಆ ವಿಚಾರ ನಾನೇನು ಮಾತಾಡೋದಿಲ್ಲ. ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆ ಪ್ರಶ್ನೆಯಲ್ಲೇ ಎಲ್ಲ ಉತ್ತರ ಇದೆ. ಎಲ್ಲ ಪಕ್ಷದಲ್ಲಿ ದುಡಿಯೋಣ, ಕೆಲಸ ಮಾಡೋಣ, ನಿಮ್ಮ ಶ್ರಮ ಇರಲಿ, ಶ್ರಮಕ್ಕೆ ಫಲ ಇರುತ್ತೆ ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಮನಸ್ಸಿದ್ರೆ ಮಾರ್ಗ, ಶ್ರಮ ಇದ್ರೆ ಅಲ್ಲಿ ಫಲ ಇದೆ, ಮೆಕ್ಕಿತು ಭಗವಂತ ಇದ್ದಾನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್
ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಇವತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇತ್ತು ಕೆಪಿಸಿಸಿ ಕಚೇರಿಯಲ್ಲಿ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಮಾತನಾಡಿ ಪಕ್ಷದಲ್ಲಿ ದುಡಿಯೋಣ, ಕೆಲಸ ಮಾಡೋಣ, ಶ್ರಮ ಇರಲಿ, ಶ್ರಮ ಇದ್ರೆ ಫಲ ಇದ್ದೇ ಇರುತ್ತೆ, ಮನ್ಸಿದ್ರೆ ಮಾರ್ಗ, ಶ್ರಮ ಇದ್ರೆ ಅಲ್ಲಿ ಫಲ ಇದೆ, ಮಿಕ್ಕಿದು ಭಗವಂತ ಇದ್ದಾನೆ ಅಂತ ವೇದಿಕೆ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರ 5 ವರ್ಷ ನಾನೇ ಸಿಎಂ ಅಂತ ಅನ್ನುವಂತಹ ಹೇಳಿಕೆಗೆ ಒಂದಷ್ಟು ಚಂಚಲ ಆಗಿದ್ದಾರೆ ಡಿಕೆ ಶಿವಕುಮಾರ್. ವೇದಿಕೆ ಮೇಲೆ ಮಾತಾಡಿದ್ರು, ಕೇಳಿಸ್ಕೊಳ್ಳೋಣ ಏನ್ ಹೇಳಿದ್ರು ಅಂತ. ಶಕ್ತಿನೇ ಈ ದೇಶದ ವೇದಿಕೆಯಲ್ಲಿ ಎಲ್ಲ ನಮ್ಮ ಕಾರ್ಯಾಧ್ಯಕ್ಷಗಳು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷಗಳು, ಜಿಲ್ಲಾಧ್ಯಕ್ಷಗಳು ಎಲ್ಲರೂ ಕೂಡ ಇದ್ದಾರೆ. ಬಿಟಿ ಲಲಿತಾ ನಾಯ್ಕರವರ ನೇತೃತ್ವದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮುಖಂಡಗಳು, ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಸದಸ್ಯತ್ವವನ್ನು ಸ್ವೀಕಾರವನ್ನ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಪಕ್ಷದ ಅಧ್ಯಕ್ಷನಾಗಿ ಬಹಳ ಸಂತೋಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರನ್ನ ಇವತ್ತು ಬರಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಸಂವಿಧಾನ್, ಜೈ ಬಾಪು, ಜೈ ಭೀಮ್. ಫಸ್ಟ್ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್. ಈ ಮೂಲ ಮಂತ್ರ ಇದು ಕಾಂಗ್ರೆಸ್ ಪಕ್ಷದ ಮಂತ್ರ. ಇದು ನಮ್ಮ ಶಕ್ತಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರೋದು, ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ. ಈ ಕಾಂಗ್ರೆಸ್ನ ಇತಿಹಾಸ ಇವೆಲ್ಲ ಇತಿಹಾಸ ಅಲ್ವೇ? ಇದನ್ನು ತೆಗೆದುಹಾಕಲಿಕ್ಕೆ ಸಾಧ್ಯನೇ? ನಾವು ಇಂಥ ಇತಿಹಾಸ ಉಳ್ಳಂತ ಪಕ್ಷದಲ್ಲಿ ಸದಸ್ಯರಾಗಿದ್ದೇವಲ್ಲ, ಇದು ನಮ್ಮೆಲ್ಲರ ಭಾಗ್ಯ, ನಮ್ಮ ಭಾಗ್ಯ, ನಮ್ಮ ಭಾಗ್ಯ. ವೇದಿಕೆಯಲ್ಲಿ ಎಲ್ಲ ನಮ್ಮ ಕಾರ್ಯಾಧ್ಯಕ್ಷಗಳು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು